ಈ ಶೋ ಆಫ್ ಅಲ್ಲಿ ಏನ್ ಗೊತ್ತಾ ಕರ್ಮಕಾಂಡ ಸಂದೀಪ್ ಗೊತ್ತಾಗ್ಬೇಕು ಅವ್ನಿಗೆ. ಇವಾಗ ನೋಡಿ ಈ ತರ ನುಣ್ಣು ರುಬ್ಕೊಂಡಿದೀನಿ, ಒಳಗಡೆ ಹಾಕ್ತೀನಿ ನೋಡಿ. ಶಾಪಿಂಗ್ ಮಾಡ್ಕೊಂಡೆ, ಬಟ್ ನನ್ನ ಹಣೆ ಬರ ಎಷ್ಟು ಕೆಟ್ಟದಾಗಿದೆ ಅಂದ್ರೆ ತುಂಬಾ ಜನ ಡೌಟ್ ಇರುತ್ತೆ ನಿಮ್ಗೆ, ಇವಳೇನ್ ಇಷ್ಟೊಂದು ಖರ್ಚು ಮಾಡ್ತಾಳೆ, ಮತ್ತೆ ತುಂಬಾ ಕಮೆಂಟ್ಸ್ ಹಾಕಿದೀರಾ ಅಲ್ಲ ನಿಮ್ದು ಏನಾದ್ರು ಸೇವಿಂಗ್ಸ್ ಇದೆಯಾ, ಏನಕ್ಕೆ ಇಷ್ಟಲ್ಲ. ಎಲ್ರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಡೈಲಿ ವ್ಲಾಗು ಅಕ್ಟೋಬರ್ 2 ಆಯ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನ ನನ್ನ ಡೈಲಿ ವ್ಲಾಗ್ ಮಿಸ್ ಮಾಡ್ಕೊತೀರಾ, ಬಟ್ ನನಗೆ ಕೆಲವೊಂದ್ಸಲಿ ವ್ಲಾಗ್ಸ್ ಮಾಡೋದಕ್ಕಾಗಲ್ಲ, ಅಂದರೆ ಕಂಟಿನ್ಯೂಸ್ ವ್ಲಾಗ್ಸ್ ಮಾಡೋಕ್ಕಾಗಲ್ಲ. ಏನಾದರೂ ಒಕೇಶನ್ ಇದ್ದಾಗ, ಏನಾದರೂ ಅಡುಗೆ ಗಿಡಿಗೆ ಆ ಥರ ತೋರಿಸ್ಬೇಕು ಅಂದಾಗ ವ್ಲಾಗ್ಸ್ ಮಾಡ್ತೀನಿ ನಾನು. ಸೊ ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ. ಇವಾಗ ಟೈಮ್ ಬಂದು 12:30. ಮಕ್ಕಳು ಆಚೆಗಡೆ ಕೂತಿದ್ದಾರೆ ನಮ್ಮ ಅತ್ತೆ ಜೊತೆ, ಫ್ರೂಟ್ಸ್ ಎಲ್ಲ ಹಾಕಿ ಕೊಟ್ಟಿದ್ದೆ, ಕುತ್ಕೊಂಡು ತಿಂತಾವ್ರೆ. ಇವಾಗ ಅಷ್ಟರಲ್ಲಿ ನಾನು ರಸ ಮಾಡಬೇಕಂತೆ, ತೋರಿಸ್ತೀನಿ ಸಿಂಪಲ್ಲಾಗಿ ಹೇಗೆ ಮಕ್ಕಳು ತಿನ್ನೋ ಥರ ರಸಮ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ನನ್ನ ಮಗಳು ಇಲ್ಲೇ ಕೂತವಳೆ, ನಾನು ನೋಡೇ ಇಲ್ಲ ನೋಡಿ. ಕಣ್ಣು ಇನ್ನೆಷ್ಟು ಶಾರ್ಪಾಗಿರ್ಬೇಕು ನಂದು. ಗೊಂಬೆ ನೋಡಿಕೊಂಡು ಇಲ್ಲಿ ದಾಳಿಂಬ್ರೆನ್ ತಿನ್ಕೊಂಡು ಕೂತಿದ್ದಾಳೆ. ಇವಾಗ ನನ್ನ ಮಗಳಿಗೆ ನಾನು ಮಾಡೋ ರಸಮು ಸಿಕ್ಕಾಪಟ್ಟೆ ಫೇವ್ರೆಟು, ಸೊ ಅದಕ್ಕೆ ಇವಾಗ ಅದನ್ನೇ ಮಾಡ್ತೀನಿ. ನಾನಿನ್ನೂ ಫ್ರೆಶ್ನಪ್ ಆಗಿಲ್ಲ, ಅಡುಗೆ ಎಲ್ಲ ಮಾಡಿ ಮುಗಿಸಿ ಆಮೇಲೆ ಫ್ರೆಶ್ನಪ್ ಆಗ್ತೀನಿ. ಸೊ ಇವಾಗ ಏನೇನೆಲ್ಲ ಬೇಕು ಎಲ್ಲ ಪ್ರಿಪೇರ್ ಮಾಡ್ಕೊತೀನಿ ಆಯಿತಾ. ಇರೋದು ನೀನು ಕೊಡ 5 ನಿಮಿಷ ಕೂಚ ನೋಡಿ, ಒಂದು ಕೊಡು ಕೊಡಮ್ಮ, ಕೊಡು. ಕೊಟ್ಟಿಲ್ಲ ನೋಡಿ ನಮ್ಮ ಮಾವ. 5 ನಿಮಿಷ ನ್ಯೂಸ್ ನೋಡ್ತೀನಿ ಕೊಡಮ್ಮ ಅಂದಿದ್ಕು ಕೊಟ್ಟಿಲ್ಲ. ನಮ್ಮ ಮಾವ ಎದ್ದೇ ಹೋಗ್ಬಿಟ್ರು ಆಚೆಗಡೆ. ಇವಳು ನನ್ನ ಪಾಡಿಗವಳು ಕಾರ್ಟೂನ್ ನೋಡ್ತಾವಳೆ, ಕೊಡಲ್ಲ ಮಕ್ಕಳು ಸಾಮಾನ್ಯಕ್ಕೆ. ಇವಾಗ ನಾನು ರಸಮ್ ಮಾಡೋದಕ್ಕೆ ಬೆಳ್ಳುಳ್ಳಿ ಜಜ್ಕೊತಾ ಇದ್ದೀನಿ. ಏನೇನೆಲ್ಲ ಹಾಕ್ತೀನಿ ತೋರಿಸ್ತೀನಿ ಆಯಿತಾ. ಫಸ್ಟ್ ಎಲ್ಲ ಪ್ರಿಪೇರ್ ಮಾಡ್ಕೊಂಬಿಡ್ತೀನಿ. ಟೊಮೊಟೊನ ಫ್ರಿಜ್ಜಲ್ಲಿ ಇಡೋದು ಸರಿನಾ ತಪ್ಪಾ ನನಗೂ ಗೊತ್ತಿಲ್ಲ, ಬಟ್ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಈ ಥರ ತುಂಬ ದಿನ ಬಾಳಿಕೆ ಬರುತ್ತೆ. ಸಾಕು, ಒಂದು ಚಿಕ್ಕದು ಒಂದು ದೊಡ್ಡದು ತೊಗೊತೀನಿ. ಆದರೆ ಈ ಥರ ಎಲ್ಲ ಒಂಥರ ಈ ಥರ ಆಗಿರುತ್ತೆ. ಅದೇ ಹೆಂಗಿಡೋದು ಟೊಮೊಟೊ ಅಂತ ಗೊತ್ತಿಲ್ಲ, ತುಂಬ ದಿವಸ ಬಾಳಿಕೆ ಬರೋ ಥರ ಹೆಂಗಿಡೋದು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಸೊ ನೋಡಿ ಆ ಥರ ಎಲ್ಲ ಆಗಿರುತ್ತೆ. ಇವಾಗ ಇವೆರಡು ಟೊಮೊಟೊ ತೊಗೊಂಡಿದ್ದೀನಿ ಸಾಕು. ಇವಾಗ ಮಿಕ್ಸಿಲಿ ಹಾಕಿ ರುಬ್ಬೋದಕ್ಕೆ 2 ಟೊಮೆಟೊ, ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಈ ಕಡೆ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಇಷ್ಟು ಮಾತ್ರನೇ ನಾನು ಹಾಕೋದು. ಇದು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು. ಆಮೇಲೆ ಒಂದು ಹಸಿ ಮೆಣಸಿನ್ಕಾಯಿ ಹಾಕೊಂಬೋದು, ಖಾರ ಬೇಕು ಅನ್ನೋರು. ನನ್ನ ಮಕ್ಳಿಗೆ ಸ್ವಲ್ಪ ಖಾರ ಕಮ್ಮಿನೇ, ಅದಕ್ಕೆ ನಾನು ಇಷ್ಟು ಮಾತ್ರ ಬಳಸ್ಕೊಂಡಿದ್ದೀನಿ. ಇವಾಗ ನೋಡಿ ಎಲ್ಲ ಕಂಪ್ಲೀಟ್ ಹಾಕೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಮೆಣಸು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಆಯಿತಾ. ನಿಮ್ಮ ರುಚಿಗೆ ಹೆಂಗೆ ಬೇಕು ಹಂಗೆ ಹಾಕೋಬೋದು. ಖಾರ ಅಂದರೆ ಖಾರ ಜಾಸ್ತಿ, ಕಮ್ಮಿ ಅಂದರೆ ಕಮ್ಮಿ. ಹುಣಸೆಹಣ್ಣು ಆಪ್ಷನ್ನು, ಅದು ಫ್ಲೇವರ್ ಬರುತ್ತೆ, ಅದಕ್ಕೋಸ್ಕರ ನನಗೆ ಹುಳಿ ಇಷ್ಟ, ಅದಕ್ಕೆ ಹಾಕೊತೀನಿ. ನಮ್ಮದು ಮಿಕ್ಸಿ ಜಾರು ಸಕ್ಕತ್ತಾಗೈತೆ, ಬೇಗ ಆಗೋಗುತ್ತೆ ನೋಡಿ. ಇವಾಗ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಕುಟ್ಟಿದ್ದೀನಿ, ಆಮೇಲೆ ಮೆಣಸಿನ್ಕಾಯಿ, ಇಷ್ಟನ್ನು ಚೆನ್ನಾಗಿ ಫ್ರೈ ಆಗಬೇಕು. ಈಗ ಕರಿಬೇವು ಹಾಕೊತೀನಿ. ಇವಾಗ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ, ಒಳಗಡೆ ಹಾಕ್ತೀನಿ. ಇವಾಗ ಸ್ವಲ್ಪ ಪೇಸ್ಟು ಫ್ರೈ ಮಾಡ್ಕೋಬೇಕು ಕಂಪ್ಲೀಟು. ಫಸ್ಟಿಗೆ ನೀರು ಹಾಕೊಬಾರ್ದು ನೋಡಿ. ಈ ಥರ ಜಸ್ಟು ಪೇಸ್ಟ್ ಮಾತ್ರ ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ.
ಮತ್ತು ಅರಿಶಿನ ಮತ್ತು ಕಲ್ಲುಪ್ಪು ಹಾಕೊಂಡಿದ್ದೀನಿ ನೋಡಿ, ಈ ರೀತಿ ಬರುತ್ತೆ. ಇವಾಗ ನಾನು ನೀರು ಎಷ್ಟು ಬೇಕೋ ಅಷ್ಟು ಹಾಕೊತೀನಿ ಅಷ್ಟೇ. ನೋಡಿ, ಕುದ್ರೆ ಸಾರು ಕಂಪ್ಲೀಟು, ಸಾರಿ ರಸಮ್ ಕಂಪ್ಲೀಟ್. ಒಂದು 5 ನಿಮಿಷ ಕುದಿಬೇಕು. ನಾನು ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ, ಸಾಕು. ಬಾರೋ ನೋಡು ನೋಡು, ಬರ್ರಿ ಇಲ್ಲೇ. ಸ್ಮೈಲ್ 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 ಮಾಡಪ್ಪ. ಹಿಯಾಂಶ್, ಹಿಯಾಂಶ್ ನಿನ್ ಹೆಸರು ಹಿಯಾಂಶಾ? ಫುಲ್ ಹೆಸರು ಹೇಳಪ್ಪ. ಹಿಯಾಂಶ್ ಸಂದೀಪ್. ಸಂದೀಪ್ ಗೊತ್ತಾಗ್ಬೇಕು ಅವನಿಗೆ. ಹಿಯಾಂಶ್ ಸಂದೀಪ್. ಸಂದೀಪ್ ಹೋಗ್ಬಿಟ್ಟ. ಹೇಳ್ತಾನೆ, ಅವ್ನ್ ಹಿಡನ್ ಟ್ಯಾಲೆಂಟ್ ನಮ್ಗೆ ಗೊತ್ತೇ. ಇವಾಗ ನಾನು ರೆಡಿ ಆಗಿದ್ದೀನಿ, 4 ಗಂಟೆ ಈಗ. ನಾಳೆ ಎಲ್ಲೋ ಹೋಗಬೇಕು, ಎಲ್ಲಿ ಅಂತ ಇವಾಗೆ ಹೇಳಲ್ಲ. ಸೊ ಅದಕ್ಕೆ ಒಂದು ಚಿಕ್ಕ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು, ಜಾಸ್ತಿ ಏನಿಲ್ಲ, ಯಾವಾಗಲೂ ಶಾಪಿಂಗ್ ಮಾಡ್ತಾನೆ ಇರ್ತೀನಿ, ಬಟ್ ಒಂದು ಕ್ವಿಕ್ಕಾಗಿ ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಮನೆ ಹತ್ತಿರ ಇರೋ ಒಂದು ಶಾಪಿಗೆ ಹೋಗೋಣ ಅಂತ ಮಕ್ಕಳಿಬ್ರು ಮಲಗಿಸಿದ್ದೀನಿ. ಒಂದು ಹಾಫ್ ಆನ್ ಅವರ್ ಆಗುತ್ತೆ, ಅಷ್ಟರಲ್ಲಿ ಹೋಗಿ ಬಂದ್ಬಿಡ್ತೀನಿ, ಆಯಿತಾ. ಇವಾಗ ನಾನು ಏನಾದ್ರು ಸೌಂಡ್ ಗೀನ್ ಮಾಡಿದ್ರೆ ಮಕ್ಕಳು ಎದ್ಬಿಡ್ತಾರೆ. ಇವಾಗ ತಿರ್ಗಾ ಅವ್ರನ್ನ ಕರ್ಕೊಂಡು ಹೋಗೋದಕ್ಕಾಗಲ್ಲ, ಸುಮ್ಮನೆ ರಚ್ಚೆ ಮಾಡ್ತಾರೆ. ಅರ್ಧಂಬರ್ಧ ನಿದ್ದೆಯಲ್ಲಿ ಎಬ್ಬರಿಸೋದು ಕಷ್ಟ. ನನ್ನ ಮಗಳನ್ನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ನಾನು, ಅಷ್ಟೊಂದು ಮಲಗಿಬಿಟ್ರು. ಅದಕ್ಕೆ ಈಗ ನಾನೊಬ್ಬಳೇ ಹೋಗ್ಬಿಟ್ಟು ಬೇಗ ಬಂದ್ಬಿಡ್ತೀನಿ. ಬನ್ನಿ ನೋಡೋಣ ಏನೇನೆಲ್ಲ ತಗೋತೀನಿ. ಏನೋ ಜಾಸ್ತಿ ಶಾಪಿಂಗ್ ಮಾಡಬಾರ್ದು, ಬಡ್ಜೆಟ್ ಶಾಪಿಂಗ್ ಅಂತ ಹೋಗ್ತಾ ಇದ್ದೀನಿ. ಬಟ್ ಸ್ಟಿಲ್ ನನ್ನ ಮೇಲೆ ನನಗೇನೆ ಏನಂತಾರೆ, ತೊಗೊತೀನಿ ಅಂತ ಹೋಗೋದು ಒಂದು, ತೊಗೊಂಡು ಬರೋದು 108 ಆಗುತ್ತೆ. ಈ ಸತಿ ಆಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಇಲ್ಲಿ ಇದೆಯಲ್ಲ ಡಯಾಗ್ನೋಸಿಸ್ ಸೆಂಟರು, ಇಲ್ಲಿ ನನ್ನ ಹಸ್ಬೆಂಡ್ನ ಕರ್ಕೊಂಬಂದಿದ್ರು MRIಗೆ. ಇಲ್ಲಿ ಬಂದರೆ ನನಗೆ ಹೆಸರು ನೋಡ್ಬಿಟ್ರೆ ಎಷ್ಟು ಬೇಜಾರಾಗ್ಬಿಡುತ್ತೆ ಅಂದರೆ ಲೈಫೇ ಬೇಡ ಅನಿಸ್ಬಿಡುತ್ತೆ, ಅಷ್ಟು ಬೇಜಾರಾಗ್ಬಿಡುತ್ತೆ ನನಗೆ. ಇವಾಗ ನಾನು ಇದು ಎದುರುಗಡೆ ಇದೆ ನೋಡಿ, ಇಲ್ಲಿ ಝೀಕೋಡು, ಇದಕ್ಕೆ ಹೋಗ್ತಾ ಇದ್ದೀನಿ. ಗೈಸ್, ನಂಗೆ ಅಲ್ಲಿ ಯಾವುದು ಇಷ್ಟನೇ ಆಗಲಿಲ್ಲ. ಲಾಸ್ಟ್ ಟೈಮ್ ಬಂದಿದ್ದೆ, ಅಲ್ಲೂ ಅವಾಗೂ ಸೇಮ್ ಕಲೆಕ್ಷನ್ಸ್ ಇದ್ದಿದ್ದು, ಅದಕ್ಕೆ ಬೇಡ. ಇನ್ನು ಈ ಲೈನಲ್ಲಿ ತುಂಬಾ ಶಾಪ್ಸ್ಗಳಿದಾವೆ, ಅಲ್ಲಿ ಯಾವತ್ತೂ ನಾನು ಟ್ರೈ ಮಾಡಿಲ್ಲ, ನೋಡೋಣ ಅಂತ ಅಂದ್ಬಿಟ್ಟು ಬಡ್ಜೆಟ್, ಆದಷ್ಟು ಬಡ್ಜೆಟ್ ಶಾಪಿಂಗ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆಮೇಲೆ ನನಗೆ ಸೈಜಸ್ ತುಂಬಾ ಸಮಸ್ಯೆ ಇದೆ, ಹಂಗಾಗಿ ಮಕ್ಳಿಗೂ ತಗೋಬೇಕು, ನನಗೂ ತಗೋಬೇಕು. ಈ ಲೈನಲ್ಲಿ ಬೇಜಾನ್ ಶಾಪ್ಸ್ ಇದಾವೆ. ಇವತ್ತು ಹಬ್ಬಗಳು ಬೇರೆ, ಅಂಗಡಿ ಕ್ಲೋಸ್ ಮಾಡಿರ್ತಾರೆ ಅನ್ಕೊಂಡೆ ಪೂಜೆ ಮಾಡ್ಬಿಟ್ಟು, ಬಟ್ ಇಲ್ಲ, ಓಪನ್
ಮಾಡ್ಕೊಂಡವ್ರೆ. ನಾವಂತವ್ರು ಇರ್ತೀವಲ್ಲ, ಸಡನ್ ಪ್ಲಾನ್ ಮಾಡ್ಕೊಂಡು ಶಾಪಿಂಗ್ ಮಾಡೋರು. ಹಾಗಾಗಿ ಈ ಶಾಪಿಗೆ ಯಾವತ್ತೂ ಹೋಗೇ ಇಲ್ಲ ನಾನು. ನೋಡೋಣ ಏನೈತೆ ಇದ್ರೊಳಗಡೆ ಅಂತ. ಈ ಅಂಗಡಿಗೆ ಹೋಗಿದ್ನಲ್ಲ, ಎಷ್ಟು ಡಬ್ಬ ತರ ಇತ್ತು ಅಂತಂದ್ರೆ ಪ್ರೈಸಸ್ ಅಂತೂ ಹ್ಯೂಜ್ ಆಗಿತ್ತು. ಒಂದು ಮಕ್ಕಳು ಟಿ ಶರ್ಟ್ಗೆ 700 ಅಂತೆ. ಎಪ್ಪಡಿ, ಬಿಸ್ನೆಸ್ ಮಾಡೋರಲ್ಲ ಮಾಡೇ ಮಾಡ್ತಾರೆ. ಬೇರೆ ಶಾಪಿಗೆ ಹೋಗೋಣ ಈಗ. ಅಯ್ಯೋ, ಝೂಡಿಯೋ ಇಲ್ಲ ಇದೆ ನಮ್ಮ ಮನೆ ರೋಡಲ್ಲೇ ಐತೆ ಝೂಡಿಯೋ. ಇದು ಐನಾಕ್ಸ್. ವಾವ್, ಇಲ್ಲೇ ಪರ್ಚೇಸ್ ಮಾಡೋಣ. ನನಗೆ ಫೇವ್ರೇಟ್ ಆ್ಯಕ್ಚುಲಿ ಝೂಡಿಯೋ. ನೋಡೋಣ ಆಫರ್ಸ್ ಏನಾದ್ರು ಇದಾವ ಅಂತ. ಏನೋ ಮಾಡೋರಲ್ಲ ಇಲ್ಲಿ ದಸರಾದು ಪ್ಯಾಲೇಸ್ ಮಾಡ್ಬಿಟ್ಟವ್ರೆ. ಐ ಲವ್ ಯಲಂಕನೇ ಅದು. ಇದೇನಿದು ಗರುಡ ಮಾಲ್. ಇದು ಸುತ್ತರಿಕೆ ಮರ್ತೇ ಹೋಗ್ಬಿಟ್ಟಿದೀನಿ ಹೆಸರನ್ನ. ಝೂಡಿಯೋಗೆ ಹೋಗೋಣ ಈಗ ಬನ್ನಿ. ನಾನು ಎಲ್ಲೆಲ್ಲೋ ಹೋಗ್ತೀನಿ ನೋಡಿ, ಮನೆ ಮುಂದೆನೆ ಝೂಡಿಯೋ ಸಿಕ್ಬಿಡ್ತು ನನಗೆ. ಎಸ್, ತುಂಬಾ ದೊಡ್ಡದಾಗಿದೆ ನೋಡಿ. ಮೇಲೆ ಹೋಗೋಣ. ನನಗೆ ಯೂಶಲಿ ಏನು ಗೊತ್ತಾ ಬೇಜಾರಾಗೋದು ಶಾಪಿಂಗ್ ಹೋದರೆ, ಎಸ್ಪೆಷಲಿ ಈ ಸ್ಲಿಪ್ಪರ್ಸು ಶೂಸ್ ಆ ಥರ ತೊಗೊಳಕ್ಕೆ ಹೋದರೆ ನನ್ನ ಸೈಜೇ ಸಿಗಲ್ಲ. ಬಿಕಾಸ್ ನನ್ನ ಕಾಲಂತೂ ಸಿಕ್ಕಾಪಟ್ಟೆ ಚಿಕ್ಕದು. ಚಿಕ್ಕ ಮಕ್ಕಳು ಸೈಜಲ್ಲಿ ನೋಡಿದ್ರೂ ಸಿಗಲ್ಲ. ಎಲ್ಲೋ ಸಿಕ್ಬಿಟ್ರೆ ಅಪರೂಪ ನನಗೆ. ಬಟ್ ತುಂಬಾ ಹುಡುಕ್ಬೇಕು. ತುಂಬ ಚೆನ್ನಾಗಿತ್ತು ಸ್ಲಿಪ್ಪರ್ಸು, ಬಟ್ ನನ್ನ ಸೈಜೇ ಆಗ್ತಿರಲಿಲ್ಲ. ಅಲ್ಲಿ ಜಸ್ಟ್ ಒಂದು ವೆಸ್ಟ್ ಸೈಡ್ ಆ್ಯಂಡ್ ಝೂಡಿಯೋ ಅಷ್ಟೇ ಇದ್ದಿದ್ದು. ವೆಸ್ಟ್ ಸೈಡ್ ಅಂತೂ ನನ್ನ ಗಂಡನ ಫೇವ್ರೆಟ್ಟು. ಅಲ್ಲಿ ಎಷ್ಟು ಶಾಪಿಂಗ್ ಮಾಡಿಬಿಟ್ಟಿದ್ದೀವೋ ಲೆಕ್ಕನೇ ಇಲ್ಲ ನೋಡಿ. ನಾನು ಶಾಪಿಂಗ್ ಅಂದ್ಕೊಂಡು ಎಷ್ಟು ಅಂಗಡಿ ಸುತ್ತಿದ್ದೀನಿ ಅಂತಂದರೆ, ನಾನೊಂಥರ ನನ್ನ ಮಗನಿಗೆ ಕುರ್ತಾ ಟೈಪ್ಸ್ ನೋಡ್ತಾ ಇದ್ದೀನಿ. ಅದು ಸೆಟ್ಟೇ ಸಿಗ್ತಾ ಐತೆ, ಸಿಂಗಲ್ ಪೀಸ್ ಆ ಥರ ಸಿಗ್ತಾ ಇಲ್ಲ ನನಗೆ. ಮೈಂಡಲ್ಲಿ ಒಂಥರ ಐತೆ ಅದೇ ತಗೋಬೇಕು ಅಂತ. ಬಟ್ ಫೈನಲಿ ಇನ್ನೊಂದು ಅಂಗಡಿಗೆ ಬಂದಿದ್ದೀನಿ. ಒಂದಷ್ಟು ತಗೊಂಡೆ. ನೋಡೋಣ ಇವಾಗ ಈ ಅಂಗಡಿ ಸಿಕ್ಕುತ್ತಾ ಹೆಂಗೋ ಏನೋ ಅಂತ. ನಾನಂತೂ ಲಿಟ್ರಲಿ ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ. 2 ಅವರ್ ಆಯ್ತು, ಆ ಥರ ಪ್ಯಾಟ್ರನ್ನೇ ಸಿಗ್ತಾ ಇಲ್ಲ. ಅಯ್ಯೋ, ಮುಂದೆ ಬಂದ್ಬಿಟ್ನಾ? ಟ್ರೆಂಡ್ಸಲ್ಲಿ ಸಿಗುತ್ತಾ ನೋಡೋಣ. ನಾವು ಅನ್ಕೊಂಡಿರೋ ಥರ ಸಿಕ್ಕಿಲ್ಲ ಅಂದರೆ ನೋಡಿ ಎಷ್ಟು ಅಂಗಡಿ ಸುತ್ತೀವಿ ನಾವು. ನನಗೇನು ತಗೊಂಡ್ಲಿಲ್ಲ ನಾನು. ಮಕ್ಳಿಗೆ ಒಂದಷ್ಟು ತಗೊಂಡು ತಿರ್ಗಾ ಮಕ್ಳಿಗೆ ಹುಡ್ಕಕ್ಕೆ ಹೋಗ್ತಾ ಇದ್ದೀನಿ. ಲಾಸ್ಟ್ ಅಂಗಡಿ ದೇವ್ರೆ, ಇಲ್ಲಾದ್ರೂ ಸಿಗಂಗ್ ಮಾಡು, ಇಲ್ಲ ಬೇರೆ ಏನಾದ್ರು ತಗೋಬಿಡ್ತೀನಿ ನಾನು. ನೋಡೋಣ. ಅದು ನಾನು ನಡ್ಕೊಂಡೇ ಓಡಾಡ್ತಾ ಇದ್ದೀನಿ. ಆಧಾರ್ ಕಾರ್ಡ್ ತರೋದು ಮರ್ತೆ. ಎಲ್ಲ ನಿಯರ್ ಬೈ ಇದೆಯಲ್ಲ ಶಾಪ್ಸ್ಗಳು, ಹಂಗಾಗಿ ವಾಕಿಂಗ್ ಆಗುತ್ತೆ ಬಿಡು ಅಂತ ಅಂದ್ಬಿಟ್ಟು. ಬಟ್ ನಾನು ಹೋಗ್ತಾ ಇರೋ ಪ್ಲೇಸ್ ಅಂತೂ ನಿಮಗೆ ನೆಕ್ಸ್ಟ್ ವಿಡಿಯೋದೆಲ್ಲ ರಿವೀಲ್ ಮಾಡೋದು. 6 ಗಂಟೆ ಆಯಿತು ನೋಡಿ. ಇಲ್ಲಿ ಶಾಪಿಂಗ್ ಮಾಡಿಕೊಂಡೆ. ಬಟ್ ನನ್ನ ಹಣೆ ಬರ ಎಷ್ಟು ಕೆಟ್ಟದಾಗಿದೆ ಅಂದರೆ ಮಳೆ. ಏನಪ್ಪ ಮಾಡೋದೀಗ? ಛತ್ರಿನೂ ತಂದಿಲ್ಲ.
ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ನಾನು ಇನ್ನೊಂದು ಅಂಗಡಿಗೆ ಹೋಗೋಣ, ಇಲ್ಲಿ ಒಂದೆರಡು ಪಿಕ್ ಮಾಡ್ಕೊಂಡೆ. ನನ್ನ ಮಗನ್ ಡೈಪರು ಮತ್ತೆ ಮಕ್ಳಿಗೆ ತುಂಬಾ ಶಾಪ್ ಮಾಡಿದೀನಿ ಇಲ್ಲಿ. ಹೆಂಗ್ ಹೋಗೋದು? ಹಂಗೆ ಮುಂದೆ ಬಂದೆ. ಕೆಲವೊಂದು ಶಾಪ್ಸ್ ಅಲ್ಲಿ ನೋಡಿದೆ. ಇಲ್ಲೊಂದು ಶಾಪಲ್ಲಿ ನೋಡೋಣ ಅನ್ಕೊಂಡು ಒಳಗಡೆ ಹೋದೆ. ಅವ್ರ ಹತ್ರ ಡಿಸೈನ್ಸ್ ಕಮ್ಮಿ ಇತ್ತು ಆ್ಯಂಡ್ ನಾನು ಹುಡುಕ್ತಾ ಇರೋ ಪ್ಯಾಟ್ರನ್ನು ಡಿಸೈನು ಕಂಪ್ಲೀಟ್ಲಿ ಡಿಫ್ರೆಂಟ್ ಇತ್ತು. ಬಟ್ ಮನೆಗೆ ಬಂದು ನಾನು ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದಾಗ ಆನ್ಲೈನಲ್ಲಿ ಅವೈಲಬಲ್ ಇದೆ. ನಾನು ನೆಕ್ಸ್ಟು ಆ ಪ್ಯಾಟ್ರನ್ ತೊಗೊಂಡಾಗ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಇವ್ರ ಹತ್ರ ಒಂದು 4 ಕಲರ್ ಇತ್ತು, 4 ಪ್ಯಾಟ್ರನ್ಸ್ ಇತ್ತು. ನನಗಿದೇನು ಅಷ್ಟು ಇಷ್ಟ ಆಗಲಿಲ್ಲ. ಇದು 2 ಇಯರ್ಸ್ ಪಾಪು ಆಗುತ್ತಲ್ಲ, ಇದು 4 ಇಯರ್ಸ್. ಓಕೆ, ಯಾವ್ದು ತೊಗೊಳೋದು ಅಂತ ನೋಡ್ತಾ ಇದ್ದೀನಿ. ಈ ಚಿಕ್ಕವ್ರದ್ದು ಅಂದರೆ ಎಲ್ಲ ಸೈಜ್ ಬರುತ್ತೆ. ಇದು ನಾನು ಒಂದು ನಿಮಿಷ ನೋಡಿಸ್ತೀನಿ. ನಾನು ಒಂದು ಟ್ರೈ ಮಾಡಿದ್ದೆ. ಅಲ್ಲ, ನಮಗೂ ಆಗುತ್ತೆ. ನಾನು ಕೆಲವೊಂದು ಚಿಕ್ಕ ಮಕ್ಳದ್ದು ತಗೋತೀನಿ. ಇಲ್ಲ ಇಲ್ಲ ಇಲ್ಲ, ಗೈಸ್ ನೋಡಿ, ಫೈನಲಿ ಶೋ ಆಫ್ ಅಲ್ಲಿ ಪರ್ಚೇಸ್ ಮಾಡಿ ಹೊರಡ್ತಾ ಇದ್ದೀನಿ. ಕರೆಂಟ್ ಬೇರೆ ಇಲ್ಲ, ಮಳೆ ಬೇರೆ ಹನಿತಿತ್ತು. ಈ ಶೋ ಆಫ್ ಅಲ್ಲಿ ಏನ್ ಗೊತ್ತಾ, ಕರ್ಮಕಾಂಡ, GST ಬೇರೆ ಆಡ್ ಮಾಡ್ತಾರೆ. ನಾನು ಮತ್ತೆ ಹೋಗ್ಬಿಟ್ಟೆ. ಇವಾಗ ನನ್ನ ಮಕ್ಳಿಗೆ ಹುಡೀಸ್ ಎಲ್ಲ ತಗೊಂಡಿದ್ದೀನಿ, ಪುಲೋವರ್ಸ್ ಎಲ್ಲ. ಒಂದು ಬಟ್ಟೆನೂ ತಗೊಂಡಿಲ್ಲ ನಾನು. ಕಂಪ್ಲೀಟ್ ಇವತ್ತು ಮಕ್ಳಿಗೆ ಶಾಪ್ ಮಾಡಿದ್ದೀನಿ. ಬಟ್ ಮುಂದೆ ಹೋಗ್ತೀನಿ, ನೋಡೋಣ. 7:15 ಆಗೋಯ್ತು. ನಮ್ಮ ಮತ್ತೆ ಕಾಲ್ ಮಾಡಿದ್ರು, ಎಲ್ಲೋದಮ್ಮ ನೀನು ಅಂತ. ಇಲ್ಲೇ ಮಕ್ಳಿಗೆ ಬಟ್ಟೆ ತಗೋತಾ ಇದ್ದೀನಿ ಅಂದೆ. ನೋಡೋಣ, ಇಲ್ಲಿ ಮುಂದೆ ಏನಾದ್ರು ಸಿಗುತ್ತಾ, ತಗೋತೀನ ಏನು ಎತ್ತ ಅಂತ ಅಂದ್ಬಿಟ್ಟು. ತುಂಬಾ ಜನ ಡೌಟ್ ಇರುತ್ತೆ ನಿಮ್ಗೆ, ಇವಳೇನ್ ಇಷ್ಟೊಂದು ಖರ್ಚು ಮಾಡ್ತಾಳೆ, ಮತ್ತೆ ತುಂಬಾ ಕಮೆಂಟ್ಸ್ ಹಾಕಿದೀರಾ. ಅಲ್ಲ, ನಿಮ್ದು ಏನಾದ್ರು ಸೇವಿಂಗ್ಸ್ ಇದೆಯಾ, ಏನಕ್ಕೆ ಇಷ್ಟೆಲ್ಲ ಖರ್ಚು ಮಾಡ್ತೀರಾ, ಏನಾದ್ರು ಸೇವಿಂಗ್ಸ್ ಇದ್ರೆ ನಮಗೂ ಕೂಡ ಹೇಳಿ, ತಿಳಿಸ್ಕೊಡಿ ಅಂತ ಅಂದ್ಬಿಟ್ಟು. ಆಬ್ವಿಯಸ್ಲಿ ಎಲ್ರು, ಪ್ರತಿಯೊಬ್ಬ ಮನುಷ್ಯನು ಮಕ್ಳು ಹುಟ್ಟಕ್ ಮುಂಚೆನೂ ಮಕ್ಳಾದ್ಮೇಲೂ ಸೇವಿಂಗ್ಸ್ ಅನ್ನೋದು ಒಂದು ಇದ್ದೇ ಇರುತ್ತೆ. ನಂದು ಅಷ್ಟೇ ಕೆಲವೊಂದಷ್ಟು ಸೇವಿಂಗ್ಸ್ ಇದೆ. ಅಪಾರ್ಟ್ ಫ್ರಮ್ ದಟ್, ನನಗೆ ಖುಷಿ ಕೊಡೋವಂಥದ್ದು, ನನ್ನ ಮಕ್ಕಳಿಗೆ ಖುಷಿ ಕೊಡೋವಂಥದ್ದು ನಾನು 100% ನಾನು ಖರ್ಚು ಮಾಡೇ ಮಾಡ್ತೀನಿ. ಎಲ್ಲಾನು ತುಂಬಾನೇ ಎಲ್ಲಾನು ಎಲ್ಲ ಕೂಡಿಟ್ಟು ಇಡ್ತೀನಿ. ಕೂಡಿಡಬೇಕು, ಬಟ್ ಎಷ್ಟು ಬೇಕಷ್ಟು ಇಡಬೇಕು, ಎಷ್ಟು ಬೇಕಷ್ಟು ತಿನ್ಬೇಕು, ಎಷ್ಟು ಬೇಕಷ್ಟು ಬಟ್ಟೆ ಹಾಕೊಬೇಕು. ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳಂಗೆ ಹೋಗಲ್ಲ. ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ ನಾನು ಶಾಪಿಂಗ್ ಮಾಡಿ ರೂಢಿ ನಮಗೆ. ಹಂಗೇನೆ ನನ್ನ ಮಕ್ಳನ್ನು ಬೆಳೆಸ್ಬಿಟ್ಟಿದೀನಿ ನಾನು. ಹೊಸ ಬಟ್ಟೆ ಹಾಕೊಂಡ್ಲೇ ಹೋಗ್ಬೇಕು ಆ ಥರ ನಾನು. ಬಟ್ ನಾವು ಹಂಗೆ ಬಂದಿರೋದು ಅವಾಗಿಂದನು, ಏನು ಮಾಡೋಕ್ಕಾಗಲ್ಲ. ಇವಾಗ ಹಿಡ್ಕೋಬೇಕು ಅನ್ನೋದೆಲ್ಲ ನಮ್ಮ ಕೈಲಿ ಆಗಲ್ಲ. ಸೊ ಬೇಸಿಕಲಿ ತುಂಬಾನೇ ಸೇವಿಂಗ್ಸ್ ಅನ್ನೋದು ಇರುತ್ತೆ ನಮಗೂ ಕೂಡ. ಬಟ್ ಕೆಲವೊಂದು ರಿವೀಲ್ ಮಾಡೋಕ್ಕಾಗಲ್ಲ, ಕೆಲವೊಂದು ಹೇಳೋ ಥರ ಸೇವಿಂಗ್ಸ್ ಇರುತ್ತೆ, ಕೆಲವೊಂದು ಹೇಳೋಕ್ಕಾಗ್ದಿರೋ ಥರ ಸೇವಿಂಗ್ಸ್ ಇರುತ್ತೆ. ಬಟ್ ಏನಿದ್ರು ನಮ್ಮ ಒಂದು ಲಿಮಿಟೇಷನ್ಸ್ ಅಲ್ಲೇ ಮಾಡ್ತಾ ಇರ್ತೀವಿ ಅಲ್ವಾ. ನಾನಂತಲ್ಲ, ಪ್ರತಿಯೊಬ್ರು ಸಣ್ಣ ಪುಟ್ಟ ಅದು ತಗೊಂಡಿಲ್ಲ ಅಂತಂದ್ರೆ ಏನ್ ಲೈಫ್ ಅಲ್ವಾ. ಸೊ ಅದಕ್ಕೆ ಆಬ್ವಿಯಸ್ ಆಗಿ ನಾನು ಖರ್ಚು ಮಾಡ್ತಾನೆ ಇರ್ತೀನಿ. ಅದಕ್ಕೆ ನಾನು ಯಾವತ್ತೂ ರಿಗ್ರೆಟ್ ಮಾಡೋದೇ ಇಲ್ಲ. ಎಸ್ಪೆಷಲಿ ನನ್ನ ಮಕ್ಳಿಗೆ ನಾನು ಏನೇ ಕೊಡ್ಸಿದ್ರು ನಾನು ಪಶ್ಚಾತ್ತಾಪ ಅಂತೂ ಪಡೋದೇ ಇಲ್ಲ. ಅದಕ್ಕೆ ಇಷ್ಟೆಲ್ಲ ಓಡಾಡಿ ಸುತ್ತಾಡಿ ನನ್ನ ಮಕ್ಕಳಿಗೆ ಏನು ಬೇಕು ಅನ್ನೋದನ್ನ ನಾನೇ ಕೊಡಿಸ್ಬೇಕು. ಬೇರೆ ಯಾರು ಬರೋದು ಇಲ್ಲ ಕೊಡ್ಸೋದಕ್ಕೆ. ಬಂದರೆ ನಮ್ಮ ಅಪ್ಪ ಬರ್ಬೋದು, ನನ್ನ ತಂಗಿ ಬರ್ಬೋದು.
ಅಲ್ವಾ? ಸೊ ಹಂಗಾಗಿ ಇವಾಗ ಮನೆ ಹತ್ರ ಆಲ್ಮೋಸ್ಟ್ ಬಂದೇ ಬಿಟ್ಟೆ ನಾನು. ಇವಾಗ ಇನ್ನೇನು ಶಾಪ್ ಮಾಡೋದು ಏನೂ ಇಲ್ಲ ಇಲ್ಲಿ ಶಾಪ್ ಮಾಡೋಕ್ಕೆ. ಇರಲಿ ಬಿಡಿ, ಪರವಾಗಿಲ್ಲ, ನೋಡೋಣ. ಫೈನಲಿ ಮನೆಗೆ ಬಂದ. ಬಡ್ಜೆಟ್ ಶಾಪಿಂಗ್ ಅಂದ್ಕೊಂಡು 2000 ಚಿಲ್ಲರೆ ಮಾಡಿದ್ದೀನಿ. ಅದು ಎಷ್ಟು ಬಟ್ಟೆಗೆ? ನನ್ನ ಮಗಂದೊಂದು ಡೈಪರು ನೋಡಿ, ಇದೊಂದು 6 ಟಿ ಶರ್ಟು, ಇದೊಂದು 2 ಪುಲ್ಲೋವರು ನೋಡಿ, ಇದೊಂದು 2 ಪುಲ್ಲೋವರು, ಇದೊಂದು 2 ಶರ್ಟು, ಇದೊಂದು 4 ಟಿ ಶರ್ಟ್ಸು, ಮತ್ತು ನನ್ನ ಮಗಂದು ಡೈಪರು ಜಾಸ್ತಿದೆ ತೊಗೊಂಡಿದ್ದೀನಿ. ಸೊ ಇಷ್ಟಕ್ಕೆ 2000 ಹತ್ತತ್ರ ಚಿಲ್ಲರೆ ಏನೋ ಆಗೈತೆ. ನಾನು ಏನಕ್ಕೆ ಖರ್ಚು ಮಾಡ್ತೀನಿ ಅಂತಲೇ ಒಂದೊಂದ್ಸಲಿ ಅರ್ಥ ಆಗಲ್ಲ. ಬಟ್ ಐ ಮೀನ್ ಇಟ್, ನಿಜಕ್ಕೂ ಐ ಮೀನ್ ಇಟ್. ನನಗೆ ಬೇಕು ಅಂತಲೇ ಮಾಡ್ತೀನಿ. ಇಟ್ಸ್ ಓಕೆ, ಎವ್ರಿಥಿಂಗ್ ಫಾರ್ ಮೈ ಕಿಡ್ಸ್. ಅವ್ರು ಖುಷಿ ಆದರೆ ನಾನು ಖುಷಿ ಅಲ್ವಾ? ಸೊ ಊಟ ಮಾಡೋಣ ಅಂತ ಅಡುಗೆ ಮನೆಗೆ ಹೋದೆ. ಅಲ್ಲಿ ಶಾವಿಗೆ ಇತ್ತು. ಸೊ ನನಗೆ ಫೇವ್ರೆಟ್ಟು ಶಾವಿಗೆ ಅಂತಂದರೆ. ಯಾವತ್ತಾದರೂ ಮಾಡಿದಾಗ ನಿಮಗೂ ಕೂಡ ರೆಸಿಪಿ ಶೇರ್ ಮಾಡ್ತೀನಿ. ನೋಡಿ, ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಒಂದು ಕಡೆ ಇಟ್ಕೊಂಡಿದ್ದೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.